ನಮ್ಮ ಕಾರ್ಪೊರೇಷನ್ ಸರ್ಕಲ್ ಹತ್ರ ಇರೋ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಈ ಒಂದು ಹಳೇ ಸೂಪರ್ ಆಗಿರೋ ಮರ ಇದೆ. ಅರಳಿ ಮರ ಅಂತಾರೆ. ಬೆಂಗಳೂರಿನ ಆಲ್ಮೋಸ್ಟ್ ಎಲ್ಲ ಲಾಯರ್ಗಳು ಈ ಮರನ ನೋಡಿರ್ತಾರೆ, ಯಾಕಂದ್ರೆ ಇಲ್ಲೇ ಪಾರ್ಕಿಂಗ್ ಲಾಟ್ ಇರೋದು. ಇಲ್ಲಿಂದ ಮುಂದೆ ಹೋಗ್ಬೇಕಾದ್ರೆ ಎಲ್ಲರೂ ನೋಡಿರ್ತೀರ. ಈ ಮರನ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ನಮಗೆ ಕೋರ್ಟಿಂದ ಒಂದು ರಿಕ್ವೆಸ್ಟ್ ಬಂದಿತ್ತು. ಇದು ಹೆಂಗೆ ಬಂತು ಅಂದರೆ, ನಮಗೆ ನಮ್ಮ ಒಂದು ಹಳೆ ಟ್ರಾನ್ಸ್ಪ್ಲಾಂಟ್ ಮಾಡಿರೋ ಒಂದು ವಿಡಿಯೋನ ನೋಡಿ ಅವ್ರು ಕೇಳಿದ್ರು, ಇದನ್ನ ಹೆಂಗಿದ್ರು ತೆಗಿಬೇಕು ಅಂತಿದ್ವಿ, ನೋಡೋಣ, ಲೆಟ್ಸ್ ಹ್ಯಾವ್ ಎ ಚಾನ್ಸ್ ಟು ಇಟ್ ಆ್ಯಂಡ್ ಗಿವ್ ಇಟ್ ಅ ಸೆಕೆಂಡ್ ಚಾನ್ಸ್, ನೀವೇನಾದ್ರು ಮಾಡೋಕ್ಕಾಗತ್ತಾ ಅಂತ ಕೇಳಿದ್ರು. ವಿ ಟೋಲ್ಡ್ ಡೆಫಿನೆಟ್ಲಿ, ಇದು ನಮಗೆ ಭಾಳ ಖುಷಿಯಾಗಿರುವಂಥದ್ದು. ಸೊ ಇವತ್ತು ಈ ಮರನ ಟ್ರಾನ್ಸ್ಪ್ಲಾಂಟ್ ಮಾಡೋಕೆ ಕೊಟ್ಟಿದ್ದೀವಿ. ನಾವೇನು ಅಂದ್ಕೊಂಡ್ವಿ, ಫಸ್ಟು ಬರೀ ಪೇವರ್ ಬ್ಲಾಕ್ಸ್ ತೆಗೆದ್ರೆ ಸಾಕು, ಆಮೇಲೆ ಮಣ್ಣು ಸಿಕ್ಬಿಡುತ್ತೆ, ಆಮೇಲೆ ಬೇರೆ ತೆಗೆದುಬಿಡ್ಬೋದು ಅಂತ. ವಿಪರ್ಯಾಸ ಏನಂದರೆ, ಡೆಬ್ರೀಸು ಸ್ಯಾಂಡು ಬಿಟ್ಟರೆ ಆಲ್ಮೋಸ್ಟ್ 3-4 ಅಡಿ ತನಕ ನಿಮಗೆ ಒಳ್ಳೆ ಮಣ್ಣು, ಫಲವತ್ತಾದಂತಹ ಮಣ್ಣು ಬೆಂಗಳೂರಲ್ಲಿ ಸಿಗ್ತಾ ಇಲ್ಲ. ಇವಾಗ ಮರನ ಲಿಫ್ಟ್ ಮಾಡ್ತಾ ಇದ್ದೀವಿ, ಸೇಫಾಗಿ ಇವಾಗ ಕ್ಯಾಂಟ್ರ್ ಒಳಗಡೆ ಇಳಿಸಿದ್ದೀವಿ. ಸೊ ಈಗ ಲೋಡೆಲ್ಲ ಆಗೇ ಆಯಿತು, ಇನ್ನು ಕರ್ಕೊಂಡು ಹೋಗೋದೆ ನಮ್ಮ ಮರನ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ. ನಮ್ಮ ಮರ ರೋಡಲ್ಲಿ ಹೋಗ್ತಾ ಇರೋದು ನೋಡೋದಕ್ಕೆ ಭಾಳ ಖುಷಿ ಆಗುತ್ತೆ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ತಲೆ ಕೆಡಿಸ್ಕೊಳ್ಳದೆ ಇಷ್ಟೊತ್ತಾದ್ರೂ ದೇ ಹ್ಯಾವ್ ಟ್ರಾನ್ಸ್ಪ್ಲಾಂಟೆಡ್ ದ ಟ್ರೀ. ಇಟ್ಸ್ ಅ ಟೀಮ್ ವರ್ಕ್. ಒಬ್ರು ಕೈಲಿ ಮಾಡಕ್ ಆಗುವಂತ ಕೆಲಸಗಳೆಲ್ಲ ಇದು. ಯಾವುದೇ ಒಂದು ಡೆವಲಪ್ಮೆಂಟ್ ವರ್ಕ್ ಆಗಬೇಕಾದ್ರೆ ನಾವು ಮರಗಳನ್ನ ಕಡಿಯೋ ಅವಶ್ಯಕತೆ ಇಲ್ಲ ಅಂತ ಇದನ್ನ ಡೆಮಾನ್ಸ್ಟ್ರೇಟ್ ಮಾಡಲಿಕ್ಕೆ ನಮ್ಮ ನ್ಯಾಯಾಲಯದವರು ಇದನ್ನ ಹೇಳಿದ್ದಾರೆ. ಸೊ ಥ್ಯಾಂಕ್ಸ್ ಟು ದ ಎಂಟೈರ್ ಜುಡಿಷಿಯರಿ ಕಮ್ಯುನಿಟಿ ಆಫ್ ದ ಕಂಟ್ರಿ. ಥ್ಯಾಂಕ್ ಯು.